ಅದೃಷ್ಟ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಈ ಫೀಲ್ಡಲ್ಲಿ ಅಂತ ನಿಮ್ಗೆ ಅನಿಸುತ್ತಾ? ಡೆಫಿನೆಟ್ಲಿ ಆಗುತ್ತೆ ಮೇಡಮ್. 200% ಆಗುತ್ತೆ. ಯಾಕಂದರೆ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು, ಎಷ್ಟೇ ಸೈಕಲ್ ಹೊಡೆದ್ರು, ಏನೇ ಮಾಡಿದ್ರು ಏನೋ ಮಾಡದಿರೋರು ಹಿಂಗೆ ಹೋಗ್ಬಿಟ್ಟಿರ್ತಾರೆ. ಅದೃಷ್ಟ. ಸೊ ಅದನ್ನು ನಂಬ್ತೀನಿ ನಾನು. ಆ ಟೈಮ್ ಬರಬೇಕು, ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು, ಎಲ್ಲದಕ್ಕೂ ಒಂದು ಬರೆದಿರಬೇಕು ಹಣೆಯಲ್ಲಿ ಅಂತ. ಈಗ ಇಷ್ಟೆಲ್ಲ ಧಾರಾವಾಹಿಗಳನ್ನು ಮಾಡಿದ್ದೀರಾ, ಕೆಲವರು ರೀಲ್ಸ್ ಮಾಡಿರೋರು ಅಥವಾ ಇನ್ನೂ ಕೆಲವರು ಆ್ಯಕ್ಟಿಂಗೇ ಗೊತ್ತಿಲ್ಲದಿರೋರು ಕೂಡ ಅವಕಾಶಗಳು ಸಿಗೋದುಂಟು. ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಅಯ್ಯೋ ಅವ್ರಿಗೆ ಸಿಗ್ತಾ ಇದೆ, ನನಗೆ ಸಿಗ್ತಿಲ್ಲ ಅಂತ ಕೊರಗು ನಿಜವಾಗ್ಲೂ ಇರುತ್ತಲ್ವಾ? ಮೇಡಮ್, ಇವಾಗ ಏನಾಗ್ಬಿಡಿದೆ ಅಂದರೆ, ಈಗ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಒಂದು ದೊಡ್ಡ ಪವರ್ ಆಗ್ಬಿಡಿದೆ ಒಂದಷ್ಟು ಜನಕ್ಕೆ. ಅವ್ರೇನು ಮಾಡ್ತಾರೆ, ಒಂದು 4 ಪೋಸ್ಟ್ ಹಾಕಿರ್ತಾರೆ, ಫೋಟೋಸು, ವೀಡಿಯೋಸು, ಏನೋ ಡ್ಯಾನ್ಸ್ ಮಾಡಿ. ಅದಕ್ಕೊಂದು 4 ಜನ ಕಮೆಂಟ್ಸ್, ಹೀರೋ ಥರ ಇದೆಯಾ ಗುರು, ಹೀರೋಯಿನ್ ಥರ ಇದೆಯಾ ಅಂದ್ಕೊಂಡು ಅವ್ರಿಗೆ ಅದು ತಲೆಗೆ ಹೋಗ್ಬಿಡುತ್ತೆ. ನೆಕ್ಸ್ಟ್ ಮನೆ ಬಿಟ್ಟ, ಕಾಲೇಜ್ ಬಿಟ್ಟ, ಓದು ಬರೋ ಬಿಟ್ಟ, ಅಪ್ಪ ಅಮ್ಮನ ಮಾತು ಕೇಳೋದು ಬಿಟ್ಟ, ಬಾ ಇಂಡಸ್ಟ್ರಿಗೆ ಅನ್ನೋದು ಹಿಂಗೆ ಆಗ್ಬಿಡಿದೆ ಇವಾಗ ಪ್ರೆಸೆಂಟ್ ಹೇಳಬೇಕಂದ್ರೆ. ಬಟ್ ಕಲೆ, ಟ್ಯಾಲೆಂಟ್ ಅನ್ನೋದು ಯಾರಿಗೆ ಹೆಂಗಿರುತ್ತೆ, ಯಾವಾಗ ಸಿಗುತ್ತೆ ಅವೆಲ್ಲ ಹೇಳೋಕ್ಕಾಗಲ್ಲ. ಸೊ ಸಿಕ್ಕಿದ ಅವಕಾಶನ ಬಳಸ್ಕೊಳ್ಳೋರು ಬೆಳೀತಾರೆ. ಇಲ್ಲ ಸಿಕ್ಕಿದ ಅವಕಾಶನ ತಲೆಗೆ ಹಾಕ್ಕೊಂಡು ನಾನು ಇದ್ದಾರೆ ಒಂದಷ್ಟು ಜನ, ನಾನು ತಲೆಗೆ ಹಾಕೊಂಡ್ಬಿಟ್ಟೆ, ನನ್ನ ಸ್ಟಾರು, ನಾನು ಇದು ಅಂದ್ಕೊಂಡಿರೋರಿಗೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಈಗ ರೀಲ್ಸ್ ಮಾಡಿಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಫೇಮಸ್ ಆಗಿ ಬಂದು ಸೀರಿಯಲ್ಗಳು, ಸಿನಿಮಾಗಳು ಮಾಡಿ ಕಲ್ತ್ಕೊಂಡು ಮಾಡ್ತಾ ಇರೋರು ಇದ್ದಾರೆ. ಸೊ ಅದು ಎರಡೂ ಥರ ಇರುತ್ತೆ. ಬಟ್ ನನಗೆ ಯಾವತ್ತೂ ಹಂಗೆ ಬೇಜಾರಾಗಿಲ್ಲ. ನನ್ನ ಟೈಮ್ ಬರುತ್ತೆ, ನನಗೆ ಸಿಗೋದು ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋದು ಇದೆ. ಹಂಗಾಗಿ ಏನು ಬೇಜಾರು ಆ ಥರದ್ದೆಲ್ಲ ಏನಿಲ್ಲ.